ನಮಸ್ಕಾರ. ಎಲ್ಲ ಚೆಸ್ಟ್ ಪೇನ್ ಹಾರ್ಟ್ ಅಟ್ಯಾಕ್ ಅಲ್ಲ. ಚೆಸ್ಟ್ ಪೇನಿಗೆ ಕಾರಣಗಳು ಹಲವಾರಿದೆ. ಬರೀ ಹಾರ್ಟ್ ಸಂಬಂಧ ಬಿಟ್ಟರೆ ರೆಸ್ಪಿರೇಟರಿ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಆದಾಗ, ನ್ಯೂಮೋನಿಯಾ ಆದಾಗ, ಅಥವಾ ನಮ್ಮದು ಪ್ಲೂರಸಿ ಅಂತ ಹೇಳ್ತೇವೆ, ಪ್ಲೂರಲ್ ಎಫ್ಯೂಷನ್, ನೀರು ತುಂಬಿದಂಗೆ ಆದರೆ ಪುಪ್ಪುಸದ ಪಕ್ಕ, ನ್ಯೂಮೋಥೆರಾಕ್ಸ್ ಆದಾಗ, ಪಲ್ಮನರಿ ಥ್ರೋಂಬೋ ಎಂಬಾಲಿಸಮ್ ಅಂತ ಹೇಳ್ತೇವೆ. ಇವೆಲ್ಲ ಕಾರಣ ರೆಸ್ಪಿರೇಟರಿ ಸಿಸ್ಟಮಿಂದ ಆಗ್ಬೋದು. ಕೆಲವೊಮ್ಮೆ ಜಸ್ಟ್ ಮಸ್ಕ್ಯುಲರ್ ಪೇನ್ಸ್ ಕೂಡ ಎದೆ ನೋವು ಹಾಗೆ ಕಾಣಿಸ್ಬರುತ್ತೆ. ಏನೋ ಕೆಲಸ ಮಾಡ್ತಾ ಇದ್ದಾಗ ಸಡನ್ ಆಗಿ ಹಿಡಿದಾಗ. ಎಸಿಡಿಟಿ ಅಥವಾ GERD ರಿಫ್ಲೆಕ್ಸ್ ಆಗ್ತದೆ, ಆವಾಗ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಆದದ್ದೇ ಥರ ಅನುಭವ ಆಗ್ಬೋದು. ಕೆಲವೊಮ್ಮೆ ನ್ಯೂರಲಾಜಿಕಲ್ ಕಂಡೀಷನ್ನಲ್ಲಿ ಕೂಡ ಆಗ್ತದೆ. ಡಿಸ್ಕಿನ ಸಮಸ್ಯೆ ಇದ್ದೆ ನರದ ಸೆಳೆತ ಕೂಡ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಬೋದು. ಸರ್ವೈಕಲ್ ಸ್ಪಾಂಡಿಲೋಸಿಸ್, ನರ್ವ್ ಇನ್ವಾಲ್ವ್ಮೆಂಟ್ ಆದರೆ, ಸರ್ಪ್ ಸುತ್ತಾದಾಗ, ಹರ್ಪಿಸ್ ಜೋಸ್ಟರ್ ಆದಾಗ ಕೂಡ ಅದರದ್ದು ಇನಿಷಿಯಲಿ ಅಥವಾ ಅದರ ನಂತರ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲಜಿಯಾ ಹಾರ್ಟ್ ಅಟ್ಯಾಕ್ ಥರನೇ ಆಗ್ಬೋದು. ಸೊ ಎಲ್ಲ ಚೆಸ್ಟ್ ಪೇನ್ಸ್ ಹಾರ್ಟ್ ಅಟ್ಯಾಕ್ ಅಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ಗಾಬರಿ ಆಗುವಂಥದ್ದು ಬೇಕಾಗೋದಿಲ್ಲ.